A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ನಿಂಬರ್ಗಿ, ಪೊಲೀಸ್ ವರಿಷ್ಠಾಧಿಕಾರಿ, ವಿಜಯಪುರ ಮಾತಾಡ್ತಾ ಇರೋದು. ನಮ್ಮ ಜಿಲ್ಲೆ ವಿಜಯಪುರದಲ್ಲಿ ವೃಕ್ಷ ಅಭಿಯಾನ ಪ್ರತಿಷ್ಠಾನ ವತಿಯಿಂದ ಈ ಸಾರಿ ವೃಕ್ಷೋತ್ಥಾನ ಅನ್ನುವಂತ ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. 2017ರಿಂದ ಪ್ರಾರಂಭವಾದಂತ ಈ ವೃಕ್ಷೋತ್ಥಾನ ಮ್ಯಾರಥಾನು ಇವಾಗ ಮತ್ತೆ ಡಿಸೆಂಬರ್ 22ನೇ ತಾರೀಕು 2024ರಂದು ನಮ್ಮ ವಿಜಯಪುರ ನಗರಕ್ಕೆ ಮತ್ತೆ ಬರ್ತಾ ಇದೆ. ಈ ಬಾರಿ 3 ವಿಭಾಗಗಳಲ್ಲಿ ಇದನ್ನು ನಡೆಸ್ತಾ ಇದೆ. 5 ಕಿಲೋಮೀಟರ್, 10 ಕಿಲೋಮೀಟರ್, 21 ಕಿಲೋಮೀಟರ್ದಲ್ಲಿ. ಇದು ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಅಡಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈಗಾಗಲೇ ಸುಮಾರು 1.5 ಕೋಟಿಗಿಂತಲೂ ಹೆಚ್ಚು ವೃಕ್ಷ ಬೀಜಗಳನ್ನ ಬಿತ್ತಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಸುಮಾರು 5 ಕೋಟಿಯಷ್ಟು ಅದನ್ನ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಈ ಪ್ರತಿಷ್ಠಾನ ಹೊಂದಿದೆ. ಪುರಾತನ ಕಟ್ಟಡಗಳ ಹೆರಿಟೇಜು ಇಲ್ಲಿ ಸಾಕಷ್ಟಿದೆ. ಸಾಕಷ್ಟು ರಾಜಮನೆತನಗಳು ಇಲ್ಲಿ ಆಳಿದಿದೆ. ಸಾಕಷ್ಟು ಪಾರಂಪರಿಕ ಕಟ್ಟಡಗಳು ಇದೆ. ಈ ಕಟ್ಟಡಗಳ ಪ್ರವಾಸೋದ್ಯಮ ಮತ್ತೆ ಈ ಕಟ್ಟಡಗಳ ಮಹತ್ವವನ್ನು ಸಾರುವಂತಹ ಈ ಮ್ಯಾರಥಾನ್ ಕೂಡ ಒಂದು ಇವೆಂಟ್ ಆಗಿದೆ. ಈ ಎಲ್ಲಾ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಗಳ ಮುಂದೆ ಈ ಮ್ಯಾರಥಾನ್ಗಳು ಎಲ್ಲ ಬಿಜಾಪುರ ಸಿಟಿಯಲ್ಲಿರುವಂತಹ ಎಲ್ಲ ಕಟ್ಟಡಗಳನ್ನ ಕವರ್ ಮಾಡಿ ಇದನ್ನ ಪ್ರವಾಸೋದ್ಯಮವನ್ನು ಕೂಡ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಮತ್ತೆ ಮಂತ್ರಿಗಳು ಮತ್ತೆ ಶಾಸಕರುಗಳು ಮತ್ತೆ ಸಾಕಷ್ಟು ಬಿಜಾಪುರದ ಜನರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇದು 5ನೇ ಬಾರಿಗೆ ಬಿಜಾಪುರ ನಗರದಲ್ಲಿ ಇದು ನಡೀತಾ ಇದೆ. ಈ ಬಿಜಾಪುರ ಬಗ್ಗೆ ನೀವು ಇತ್ತೀಚೆಗೆ ತಾವು ಕೇಳಿರ್ಬೋದು. ಸುಮಾರು ವರ್ಷಗಳ ಹಿಂದೆ ಇದನ್ನ ಧೂಳಿನ ನಗರಿ ಅಂತ ಕರೀತಿದ್ದಂತಹ ಒಂದು ಸಂದರ್ಭ ಇತ್ತು. ಈಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಪ್ರಥಮವಾಗಿ ನಮ್ಮ ಗುಮ್ಮಟ ನಗರ ಬಂದಿರೋದು ತಾವೆಲ್ಲ ಕೇಳಿದ್ದೀರಾ. ಇದ್ರ 2 ಉದ್ದೇಶ. ಒಂದು, ಹಸಿರೀಕರಣ. ಏನು, ಬಿಜಾಪುರದಲ್ಲಿ ಅರಣ್ಯ ಪ್ರಮಾಣ 3%ಕ್ಕಿಂತಲೂ ಕಡಿಮೆ ಇದೆ ಅನ್ನುವಂಥ ಒಂದು ಮಾಹಿತಿ. ಅದೇ ರೀತಿ ಆನ್ ಎನ್ ಎವರೇಜ್ 1/3 ಆಫ್ ದ ಏರಿಯಾ ನಮ್ದು ಹಸಿರು ಇರಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಈ ಹಸಿರನ್ನ ಜಾಸ್ತಿಯಾಗಿ ಬೆಳೆಸಬೇಕು. ಆ ಹಸಿರು ಜಾಸ್ತಿ ಆದ್ರೆ ನೀರಿದೆ, ಹಸಿರಿದ್ದಾಗ ಇಂಡಸ್ಟ್ರಿಗಳು ಏನು ಅಭಿವೃದ್ಧಿಗಳು ತಾನಾಗೆ ಬೆಳೆಯುತ್ತವೆ ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡು ನಡೀತಾ ಇರುವಂತಹ ಈ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಪರವಾಗಿ ನಾನು ವೃಕ್ಷೋತ್ಥಾನಕ್ಕೆ ಸಂಪೂರ್ಣವಾದಂತಹ ವಿಶೇಷನ ಹೇಳ್ತೀನಿ. ಮತ್ತೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ವೃಕ್ಷೋತ್ಥಾನ ಬರುವಂತ ಡಿಸೆಂಬರ್ 22, 2024ರಂದು ಭಾಗವಹಿಸಿ ಈ ಇವೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ತಮಗೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.